ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ 2026-27ನೇ ಸಾಲಿನ ಅಂದರೆ ದಿನಾಂಕ 1-4-2026ರಿಂದ 31-3-2027ರವರೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಣ್ಣು, ತರಕಾರಿ ಮತ್ತು ಇತರೆ ವಸ್ತುಗಳನ್ನು ಮಾರುವಂತಹ ಕೈಗಾಡಿಗಳಿಗೆ ದಿನವಹಿ ಹಂಗಾಮಿ ನೆಲಬಾಡಿಗೆ ವಸೂಲಿ ಮಾಡುವ ಹಕ್ಕು, ಸಂತೆ ಮೈದಾನದಲ್ಲಿರುವ ಮಾಂಸದ ಅಂಗಡಿ, ಮಂಗಳವಾರದ ಸಂತೆ ಸುಂಕ, ಬಸ್ ಸ್ಟ್ಯಾಂಡ್ ಬಸ್ ಫೀಸ್ ವಸೂಲಿ, ಬಹಿರಂಗ ಹರಾಜನ್ನು 26-3-2026ರಂದು ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಮುಖ್ಯಾಧಿಕಾರಿಗಳು ಬಹಿರಂಗವಾಗಿ ಹರಾಜನ್ನು ಮಾಡಲಾಯಿತು. ಬೀದಿ ಬದಿಯ ವ್ಯಾಪಾರಸ್ಥರು ಅಥವಾ ಬೀದಿ ಬದಿಯ ಎಲ್ಲ ತರಹದ ಅಂಗಡಿಗಳಿಗೆ ಒಟ್ಟಾರೆ 13,01,000 ರೂಪಾಯಿಗಳಿಗೆ ಓಂಕಾರಪ್ಪ ಇವರು ಹರಾಜನ್ನು ಪಡೆದರು. ಮತ್ತು ಇದಕ್ಕೆ ಪ್ಲಸ್ 18% GST ಕೂಡ ಸೇರಿಕೊಳ್ಳುತ್ತದೆ. ಬೀದಿ ಬದಿ ವ್ಯಾಪಾರಸ್ಥರು ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಕಟ್ಟಬೇಕು ಎನ್ನುವ ವಿಚಾರವನ್ನು ಈಗ ತಿಳಿದುಕೊಳ್ಳೋಣ. ತಳ್ಳುವ ಗಾಡಿಯಲ್ಲಿ ಕಬಾಬ್, ಗೀ ರೈಸ್ ಇನ್ನಿತರ ತಿನಿಸು ವ್ಯಾಪಾರಕ್ಕಾಗಿ 50 ರೂಪಾಯಿ, ವಾಹನಗಳಲ್ಲಿ ಕಬಾಬು, ಗೀ ರೈಸು ಹಾಗೂ ಇನ್ನಿತರ ತಿನಿಸು ವ್ಯಾಪಾರಕ್ಕಾಗಿ 60 ರೂಪಾಯಿ, ತಳ್ಳುವ ಗಾಡಿಯಲ್ಲಿ ಪಾನಿಪುರಿ ಹಾಗೂ ಇನ್ನಿತರ ತಿನಿಸು ವ್ಯಾಪಾರಕ್ಕಾಗಿ 30 ರೂಪಾಯಿ, ವಾಹನಗಳಲ್ಲಿ ಪಾನಿಪುರಿ ಹಾಗೂ ಇನ್ನಿತರ ತಿನಿಸು ವ್ಯಾಪಾರಕ್ಕಾಗಿ 40 ರೂಪಾಯಿ, ಶೆಡ್ ನಿರ್ಮಿಸಿಕೊಂಡು ತರಕಾರಿ ವ್ಯಾಪಾರಕ್ಕಾಗಿ 50 ರೂಪಾಯಿ, ಹೂವಿನ ವ್ಯಾಪಾರಕ್ಕಾಗಿ 30 ರೂಪಾಯಿ, ಹೋಟೆಲ್ ವ್ಯಾಪಾರಕ್ಕಾಗಿ 50, ಚಿಲ್ಲರೆ ಅಂಗಡಿಗೆ 20, ಬೀಡಾ ಸ್ಟಾಲಿಗೆ 30, ಹಣ್ಣು ಹಾಗೂ ಇನ್ನಿತರ ವ್ಯಾಪಾರಕ್ಕಾಗಿ 50, ತಳ್ಳುವ ಗಾಡಿಯಲ್ಲಿ ಹಣ್ಣು ಹಾಗೂ ಇನ್ನಿತರ ವ್ಯಾಪಾರಕ್ಕಾಗಿ 25, ಬಟ್ಟೆ ವ್ಯಾಪಾರ, ಹೂ ಗಿಡಗಳು ಹಾಗೂ ಇನ್ನಿತರ ವ್ಯಾಪಾರಕ್ಕಾಗಿ 30, 4 ಚಕ್ರದ ವಾಹನಗಳಲ್ಲಿ ಹಣ್ಣು ಹಾಗೂ ಇನ್ನಿತರ ವ್ಯಾಪಾರಕ್ಕಾಗಿ 30, ತಳ್ಳುವ ಗಾಡಿಯಲ್ಲಿ ಐಸ್ ಕ್ರೀಮ್, ಪಾನಿಪುರಿ ಇನ್ನಿತರ ವ್ಯಾಪಾರಕ್ಕಾಗಿ 20, ಯಾವುದೇ ವಸ್ತುಗಳ ಹೋಲ್ಸೇಲ್ ವ್ಯಾಪಾರಕ್ಕಾಗಿ 50, ಎಳೆನೀರು ಅಂಗಡಿಗಳಿಗೆ 30, ಸೆಲೂನ್ ಅಂಗಡಿ 30, ಪಂಚರ್ ಶಾಪ್ 50, ತರಕಾರಿ ಅಂಗಡಿ ರಸ್ತೆ ಬದಿ 50, ತರಕಾರಿ ಅಂಗಡಿ ಪಟ್ಟಣ ಪಂಚಾಯಿತಿ ಜಾಗ 100, ರಸ್ತೆ ಬದಿ ಕುಷನ್ ವ್ಯಾಪಾರಿಗಳಿಗೆ 50, ಸಂತೆ ಮೈದಾನದ ಕೋಳಿ ಮಾಂಸದ ಅಂಗಡಿಗೆ 100 ರೂಪಾಯಿ, ಇಸ್ತ್ರಿ ಅಂಗಡಿಗೆ 20 ರೂಪಾಯಿ. ಈ ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಹಣವನ್ನು ಕಟ್ಟಬೇಕಾಗಿರುತ್ತದೆ. ಇನ್ನು ಮಂಗಳವಾರದ ಸಂತೆ ಸುಂಕ 1,41,500 ರೂಗಳಿಗೆ ಹರಾಜನ್ನು ಪಡೆದಿರುತ್ತಾರೆ KS ನಾಗರಾಜ್ ಎಂಬುವರು. ಮತ್ತು ಬಸ್ ಫೀಸ್ ವಸೂಲಿ ಹರಾಜನ್ನು AC ಮಲ್ಲಿಕಾರ್ಜುನ್ ರವರು 2,55,000ಕ್ಕೆ ಹರಾಜನ್ನು ಪಡೆದಿರುತ್ತಾರೆ. ಈ ಮೇಲಿನ ಎಲ್ಲ ವ್ಯಕ್ತಿ ಏನು ಹರಾಜಿ ಪಡೆದಿದ್ದಾರೋ ಅವರೆಲ್ಲರೂ ಕೂಡ ಹರಾಜಿನ ಮೊತ್ತದ ಮತ್ತು ಅದಕ್ಕೆ 18% GST ಟ್ಯಾಕ್ಸನ್ನು ಸೇರಿಸಿ ಕಟ್ಟಬೇಕು. ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ರೇವಣ್ಣ, ಸದಸ್ಯರಾದಂತಹ ರಂಗಸ್ವಾಮಿ, ತೀರ್ಥಪ್ರಸಾದ್, ಅಣ್ಣಪ್ಪ, ನಿಸಾರ್ ಅಹಮದ್, ಮಧುಸೂದನ್ ಅತತಿ, KDP ಸದಸ್ಯರಾದ ಮಹೇಂದ್ರಾಚಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ TG ರಮೇಶ್, ಅಧಿಕಾರಿಗಳಾದ ರಜತ್ ಮತ್ತು ಶ್ಯಾಮ್ ಹಾಗೂ ಪರಮೇಶ್ವರ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗೂ ಹರಾಜಿನಲ್ಲಿ 12 ಜನ DDಯನ್ನ ಕಟ್ಟಿ ಹರಾಜಿನಲ್ಲಿ ಪಾಲ್ಗೊಂಡಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.